ನಮ್ಮ ಪಾರ್ಟಿ ಸಭಾನಾಯಕ ಇದ್ದೀನಿ, ನನ್ನ ಕರೆದಿಲ್ಲ ಅಂತ ಹೇಳೋದು ಸರಿ ಕಾಣಲ್ಲ. ಅದು ನಮ್ಮ ಪಾರ್ಟಿಯವ್ರು ಕರೆದಿದ್ದಾಗ ಅವಾಗ ಹೇಳ್ಬೋದು ನಾವು. ಬಿ ಜೆ ಪಿಯವ್ರು ಕರೆದಿಲ್ಲ ಅಂತ ಹೇಳೋಂಗಿಲ್ಲ. ನಮ್ಮದು ಹೋರಾಟ ಒಂದೇ ಇದೆ. ಕಾಂಗ್ರೆಸ್ ವಿರುದ್ಧವಾಗಿ ನಾವು ಎರಡೂ ಜನ ನಮ್ಮದು ಒಂದೇ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಈಗ ನೀವು ಕೂಡ ಪ್ರತ್ಯೇಕ ಹೋರಾಟ ಮಾಡ್ತೀರಾ ಇದೇ ವಿಚಾರ? 100ಕ್ಕೆ 100 ಒಂದೇ ಇದ್ದಾಗ ಇಬ್ಬರು ಜೊತೆಗೆ ಹೋಗ್ಬೋದಲ್ಲ ಅಂತ. ಅದು ಪಾರ್ಟಿಯವ್ರ ಮೇಲೆ ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ಅದು ಯಾವ್ಯಾವ ಹೋರಾಟಗಳನ್ನ ಜೊತೆಲಿ ಮಾಡಬೇಕು, ಯಾವ್ಯಾವ ಹೋರಾಟಗಳನ್ನ ಸಪ್ರೇಟ್ ಮಾಡಬೇಕು. ನಮ್ಮ ಪಾರ್ಟಿನ ಮೀಟಿಂಗಲ್ಲಿ JDS ಪಾರ್ಟಿ ಆಫೀಸಲ್ಲಿ ಯಾವಾಗಲೂ ನಡೀತದೆ ಮೀಟಿಂಗು. ನಾವು ಮೀಟಿಂಗ್ ಮಾಡಿದಾಗ ಈ ಸರ್ಕಾರದ ವಿರುದ್ಧನೇ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಪ್ಪ ಯಾರು, ಕುಮಾರಸ್ವಾಮಿ ಅವರು. ಹಂಗಾರೆ ಬೇರೆಯವ್ರನ್ನ BJP ಅವ್ರು ಕರೆದು ನಮ್ಮ ಜೊತೆಲಿ ಕೂರಿಸಿ ಮಾತಾಡಲಿಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ? ಅದು 100ಕ್ಕೆ 100 ನಾವು ವಿಚಾರಗಳು ನೋಡಿ ಸರ್, ಕಾಂಗ್ರೆಸ್ ವಿರುದ್ಧದ ವಿಚಾರಗಳಲ್ಲಿ JDSನವ್ರದ್ದು ಮತ್ತು BJP ಅವ್ರದ್ದು ಒಂದೇ ವಿಚಾರ ಇರುತ್ತೆ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಸಮನ್ವಯ ಸಮಿತಿ ಬೇಕು ಅನ್ಸುತ್ತೆ ಇಂಥ ಸಂದರ್ಭದಲ್ಲಿ. ಕೆಲ ಶಾಸಕರು ಅಸಮಾಧಾನಗಳು, ಕೆಲವು ಸರಿ ಸಮನ್ವಯ ಸಮಿತಿ ನಾವು ಎರಡೂ ಪಾರ್ಟಿಯವರು ಒಂದೇ ಇರೋದ್ರಿಂದ ಸಮನ್ವಯ ಸಮಿತಿ ಅವಶ್ಯಕತೆ 100ಕ್ಕೆ 100 ಇದೆ. ಇಲ್ಲ ಅಂತ ನಾನು ಹೇಳೋದಿಲ್ಲ, 100ಕ್ಕೆ 100 ಇದೆ. ಅದನ್ನು ದೊಡ್ಡವರು ತೀರ್ಮಾನ ಮಾಡ್ತಾರೆ. ಸಮನ್ವಯ ಸಮಿತಿಯ ಮುಖಾಂತರ ಕೆಲವು ಹೋರಾಟಗಳನ್ನ ಮಾಡಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಬೇಕಾಗ್ತದೆ, ಯಾವ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಹೇಳಿದ ಪ್ರಕಾರ ನಾವು ಹೋರಾಟ ಮಾಡಬೇಕು ಅನ್ನೋದು ಅವಶ್ಯಕತೆ ಇದೆ ಅನ್ನೋ ವಿಚಾರನ ನಾವು ದೊಡ್ಡವರು ತೀರ್ಮಾನ ಮಾಡ್ತಾರೆ. ಬಟ್ ಇದರಲ್ಲಿ ಸುಮ್ಮನೆ ನೋಡಪ್ಪ ಮೈಸೂರಿನಲ್ಲಿ ಮೀಟಿಂಗ್ ಆಯಿತು, ಅದಕ್ಕೆ ಅವ್ರು ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಹೇಳೋದು ಅದೆಲ್ಲ ಪೊಲಿಟಿಕಲ್ಲು, ಯಾರೋ ಲಾಭ ತಗೊಳಕ್ಕೆ ಮಾಡ್ಬೋದು. ಬಟ್ ನಮ್ಮ ಹೋರಾಟ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ವಿರುದ್ಧ JDS ಮತ್ತು BJP ಹೋರಾಟ ಒಂದೇ ಆಗಿರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅವರೇ ಪಾದಯಾತ್ರೆ ಮಾಡಲಿ, ನಾವೇ ಪಾದಯಾತ್ರೆ ಮಾಡಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.